ಪಾಕಿಸ್ತಾನದ ಹುಟ್ಟುಗುಣ ಸುಟ್ರೂ ಹೋಗಲ್ಲ. ಪಾಕಿಸ್ತಾನದ ನರಿಬುದ್ಧಿ, ಊಸರವಳ್ಳಿ ಬುದ್ಧಿ ಮತ್ತೊಮ್ಮೆ ಮಗದೊಮ್ಮೆ ಜಗಜ್ಜಾಹೀರಾಗ್ತಾ ಇದೆ. ನಾವು ಉಗ್ರರನ್ನ ಪೋಷಿಸ್ತಾ ಇಲ್ಲ, ಬೆಳೆಸ್ತಾ ಇಲ್ಲ, ಅವರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಅನ್ನುವಂತಹ ಪಾಕಿಸ್ತಾನ ಉಗ್ರರನ್ನ ಹೇಗೆ ನೋಡಿಕೊಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸಯೀದ್, ಈತನಿಗೆ ಅಲ್ಲಿ ರಾಜಾತಿಥ್ಯ. ಹಫೀಜ್ ಸಯೀದ್ಗೆ 4 ಪಟ್ಟು ಭದ್ರತೆಯನ್ನು ಹೆಚ್ಚಿಸಿದೆ ಪಾಕ್ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಲಾಹೋರ್ನಲ್ಲಿ ಹಫೀಜ್ ಅಡಗಿರುವ ಬಗ್ಗೆ ಸಾಕ್ಷ್ಯ ಸ್ಫೋಟವಾಗಿದೆ. ಈ ಬೆನ್ನಲ್ಲೇ ಹಫೀಜ್ನನ್ನ ಸ್ಥಳಾಂತರ ಮಾಡಿದೆ ಪಾಕಿಸ್ತಾನದ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಸಶಸ್ತ್ರ ಪಡೆಗಳಿಂದ ದಿನದ 24 ಗಂಟೆಯೂ ಈ ಪರಮ ಪಾಪಿಗೆ ಭದ್ರತೆ. ಈತ ಭಯೋತ್ಪಾದಕ, ಮೋಸ್ಟ್ ವಾಂಟೆಡ್ ಉಗ್ರ, ಜಿಹಾದಿ ಭಾಷಣಕಾರ, ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆಯ ಮುಖ್ಯಸ್ಥ. ಆತನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಂಬೈನಲ್ಲಿ 2008ರಲ್ಲಿ 26/11 ದಾಳಿ ಆಗಿತ್ತಲ್ಲ, 26 ಜನ ಸಾವನ್ನಪ್ಪಿದ್ರಲ್ಲ, ಅದರ ಮಾಸ್ಟರ್ ಮೈಂಡ್ ಕೂಡ ಈತನೇ. ಈತನಿಗೆ ಪಾಕಿಸ್ತಾನದ ಲಾಹೋರ್, ಈ ಲಾಹೋರ್ ಪ್ರದೇಶ ಏನಿದೆ, ಐಷಾರಾಮಿ ಜನ ಬದುಕ್ತಾ ಇರುವಂತಹ ಪ್ರದೇಶ, ಇಲ್ಲಿ ಸರ್ಪಗಾವಲನ್ನು ಪಾಕಿಸ್ತಾನದ ಸೇನೆಯೇ ಕೊಟ್ಟಿದೆಯಂತೆ. ಈತನ ಮನೆಯ ಬಳಿ ದೊಡ್ಡ ಮಟ್ಟದ ಕಾಂಪೌಂಡನ್ನು ಕಟ್ಟಲಾಗಿದೆ. ಮನೆಯಲ್ಲಿಯೇ ಮಸೀದಿಯನ್ನು ಕೂಡ ನಿರ್ಮಿಸಿ ಕೊಟ್ಟಿದ್ದಾರಂತೆ. ದೊಡ್ಡ ಮಟ್ಟದ ಭದ್ರತೆಯನ್ನು ಪಾಕಿಸ್ತಾನದ ಸೇನೆಯೇ ಈತನಿಗೆ ಕೊಡ್ತಾ ಇದೆಯಂತೆ. ಯಾವ ರೀತಿಯಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರನನ್ನು, ಭಯೋತ್ಪಾದಕನನ್ನು, ಹಫೀಜ್ ಸಯೀದ್ನನ್ನು ಪಾಕಿಸ್ತಾನ ಪೋಷಿಸ್ತಾ ಇದೆ, ಬೆಳೆಸ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಸಾಕ್ಷ್ಯಗಳು ಕೂಡ ಈಗ ಸ್ಫೋಟವಾಗ್ತಾ ಇರುವಂಥದ್ದು.